ಡಾಕ್ಟರ್ ಸುಹಾಸಿನಿಗೆ ಸ್ವಾಗತ. ಈಗ ದಿನೇಶ್ ಹಾಸನದಿಂದ ಕರೆ ಮಾಡಿದ್ದಾರೆ. ದಿನೇಶ್, ನಿಮ್ಮ ಪ್ರಶ್ನೆ ಇದೆ, ಡಾಕ್ಟರ್ನ ಕೇಳಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ, ನೋಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸರ್ ಏನಿಲ್ಲ ಸರ್, ನಾನು ನಾನ್ ವೆಜ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ವೀಕ್ಲಿ ಒಂದು 4 days ಇರುತ್ತೆ. ಅದೇನು ಕಿಡ್ನಿಗೆ ಪ್ರೆಷರ್ ಆಗುತ್ತೆ ಸರ್ ಅದಕ್ಕೆ? ನಾನ್ ವೆಜ್ ವಿಪರೀತ ತುಂಬ ಜಾಸ್ತಿ ತಿಂದರೆ, ಎಸ್ಪೆಷಲಿ ನೀವು ಈ ಲ್ಯಾಂಬು ಇದೆಲ್ಲ ತುಂಬ ಜಾಸ್ತಿ ತಿಂದರೆ ಕಿಡ್ನಿಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಆದರೆ ನಾರ್ಮಲ್ ಕಿಡ್ನಿ ಫಂಕ್ಷನ್ ಇರುವವರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೊಂದು ಏನಂದರೆ, ತುಂಬ ನಾನ್ ವೆಜ್ ತಿಂದರೆ ಕೆಲವರಿಗೆ ಕಿಡ್ನಿ ಸ್ಟೋನ್ಸ್ ಹೇಗೆ ಟೊಮ್ಯಾಟೊ ಎಲ್ಲ ತಿಂದರೆ ಬರುತ್ತೋ ಅದೇ ಥರ ಬರುವ ಚಾನ್ಸಸ್ ಇದೆ. ಆದರೆ ಇನ್ ಜನರಲ್ಲು ನಾನ್ ವೆಜಿಟೇರಿಯನ್ ತಿನ್ನೋದ್ರಲ್ಲಿ ನಿಮಗೇನು ಹಾನಿ ಆಗೋದಿಲ್ಲ. ಕಿಡ್ನಿ ತೊಂದರೆ ಇದೆ ಅಥವಾ ನಿಮಗೆ ಕಿಡ್ನಿ ಸ್ಟೋನ್ಸ್ ಇದ್ದರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಷ್ಟೇ. ಓಕೆ, ಈಗ ನಾಗರಾಜ್ ಕರೆ ಮಾಡಿದ್ದಾರೆ. ನಾಗರಾಜ್, ನಿಮ್ಮ ಪ್ರಶ್ನೆ ಏನಿದೆ, ಡಾಕ್ಟರ್ನ ಕೇಳಿ. ನಾಗರಾಜ್, ನನ್ನ ಧ್ವನಿ ಕೇಳ್ತಿದೆಯಾ ನಿಮಗೆ? ಹೌದು ಮೇಡಮ್, ಕೇಳ್ತಿದೆ ಮೇಡಮ್. ಡಾಕ್ಟರ್ ಜೊತೆ ಮಾತಾಡಿ. ಸರ್, ಇದು ಕಿಡ್ನಿ ಕಾರ್ಡ್ ಟ್ಯೂಬ್ ಇದೆಯಲ್ಲ ಸರ್? ನಮಸ್ಕಾರ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹಲೋ ಸರ್. ಹೇಳಿ ಹೇಳಿ. ಸರ್, ಮಿಸಸ್ ಕಿಡ್ನಿ ಕಾರ್ಡ್ ಟ್ಯೂಬ್ ಬಂದಿದ್ದೀರಾ ಸರ್? ಅದು ಬ್ಲಾಕ್ ಆಗಿತ್ತು ಫಸ್ಟ್. ಕಿಡ್ನಿ ಹತ್ರ ಟ್ಯೂಬ್ ಇದೆ ಅಲ್ಲ, ಅದು ಬ್ಲಾಕ್ ಆಗಿತ್ತು ಅಂತ ಹೇಳಿ. ಓಕೆ, ಇದಕ್ಕೆ ಹೇಳಿ. ಆಪರೇಷನ್ ಮಾಡಿದ್ದಾರೆ. ಹಾಂ, ಆಮೇಲೆ 4 days ಆಯ್ತು. 2004 ಮಾಡಿದ್ದು. ಹಲೋ ಸರ್. ಹೇಳಿ ಹೇಳಿ, ಕೇಳಿಸ್ತದ? ಆಮೇಲೆ ತಿರ್ಗಾ ಅದು ಫೈಲ್ ಆಗಿತ್ತು. ಮೊನ್ನೆ ರೀಸೆಂಟ್ ಆಗಿ ಇದು ಡಿಸಿ ಸೆಂಟರ್ ಆಗ್ತದೆ ಸರ್. ಓಕೆ, ನಿಮ್ಮ ಪ್ರಶ್ನೆ ಸರಿಯಾಗಿ ಅರ್ಥ ಆಗಿಲ್ಲ ನಾಗರಾಜ್, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಈಗ ರಂಗನಾಥ್ ಕರೆ ಮಾಡಿದ್ದಾರೆ. ರಂಗನಾಥ್, ನಿಮ್ಮ ಪ್ರಶ್ನೆ ಇದೆ, ಡಾಕ್ಟರ್ನ ಕೇಳಿ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ರಂಗನಾಥ್ ಅಂತ ಕೋಲಾರದಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ರಂಗನಾಥ್ ಅವರೇ. ಸರ್, ನನಗೆ ಸ್ವಲ್ಪ ಹೊಟ್ಟೆ ಲೆಫ್ಟ್ ಸೈಡ್ ಇದ್ರಲ್ಲಿ ನೋವು ಬರ್ತಿತ್ತು. ಡಾಕ್ಟರ್ ಹತ್ರ ಹೋಗ್ತೆ. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದ್ರು ಸರ್, ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದ್ರು. ಓಕೆ. ಆಮೇಲೆ ನನಗೆ ಡಯಾಬಿಟಿಸ್ ಇದೆ ಸರ್. ನಾನು 36 years. ಜಸ್ಟ್ 1 month ಇಂದ ಡಯಾಬಿಟಿಸ್ ನನಗೆ ಇದೆ. ಓಕೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಒಂದು 5 years ಬ್ಯಾಕ್ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು, ಮೆಡಿಸಿನ್ ಕೊಟ್ಟರು, ಮತ್ತೆ ನೀರು ಜಾಸ್ತಿ ಕುಡಿತಿದ್ರು. ಅದು ಕಿಡ್ನಿ ಬಂದಿದ್ದು ಗೊತ್ತಾಯ್ತು ಸರ್ ನನಗೆ. ಆದ್ರೂ ಸ್ವಲ್ಪ ನೋವು ಬೆಳಗ್ಗೆ ಟೈಮು ಮಲಗಿದ 5 ಗಂಟೆ ಟೈಮಲ್ಲಿ ನೋವು ಬರುತ್ತೆ ಸರ್. ಓಕೆ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಓಡಾಡಿ ವಾಕ್ ಮಾಡಿ ಇದು ಮಾಡಿದ್ರೆ ಅದೇ ನೋವು ಕಾಣಿಸ್ಕೊಳ್ಳೋಣ. ಓಕೆ, ಹೊಟ್ಟೆ ನೋವು ತುಂಬ ಕಾರಣಗಳಿಂದ ಬರ್ಬೋದು. ಆದರೆ ನಿಮ್ಮ ಸ್ಕ್ಯಾನಿಂಗು ಮತ್ತು ಕಿಡ್ನಿ ಎಲ್ಲ ನಿಮ್ಮ ಡಾಕ್ಟರ್ ಚೆಕ್ ಮಾಡಿದ್ದು ಎಲ್ಲ ನಾರ್ಮಲ್ ಆಗಿದ್ದರೆ ಕಿಡ್ನಿಯಿಂದಾಗಿ ನೋವು ಬಂದಿಲ್ಲ, ಹಾಗೂ ನಿಮ್ಮ ನೋವು ಪರ್ಸಿಸ್ಟೆಂಟ್ ಆಗಿ ಇಲ್ಲ. ಅದು ಕಂಟಿನ್ಯೂ ಆದರೆ ನೀವು ಇನ್ನೊಂದ್ಸಲ ನಿಮ್ಮ ಡಾಕ್ಟರ್ ನೋಡಬೇಕಾಗತ್ತೆ. ಆದರೆ ನೀವು ಹೇಳಿರುವ ವಿಚಾರ ಎಲ್ಲ ನೋಡಿದರೆ ಕಿಡ್ನಿ ಪ್ರಾಬ್ಲಮ್ ಏನೂ ಇದ್ದಂಗಿಲ್ಲ. ಓಕೆ, ಈಗ ಗೋಪಾಲ್ ಕರೆ ಮಾಡಿದ್ದಾರೆ. ಗೋಪಾಲ್, ನಿಮ್ಮ ಪ್ರಶ್ನೆ ಏನಿದೆ, ಡಾಕ್ಟರ್ನ ಕೇಳಿ. ಹಲೋ ಸರ್. ನಮಸ್ಕಾರ ಗೋಪಾಲ್ ಅವರೇ. ಇದು ನಮಗೆ ಒಂದ್ಸರಿ ಕಿಡ್ನಿ ಅಲರ್ಜಿ ಆಗಿತ್ತು. ಏನಾಗಿತ್ತು ಹೇಳಿ? ಅಲರ್ಜಿ. ಓಕೆ. ಜ್ವರ ಬಂದಿತ್ತು. ಅದಕ್ಕೆ ಮುಂದೆ ತೊಂದರೆ ಇದೆ ಸರ್. ಏನು ಹೇಳಿ? ಲಾಸ್ಟ್ ಪಾರ್ಟ್ ನಿಮ್ಮ ಕ್ವೆಶ್ಚನ್ ಕೇಳಿಲ್ಲ. ಅದೇ ಜ್ವರ ಬಂದಿತ್ತು. ಜ್ವರ ಇತ್ತು, ಒಂದು 20 days ಜ್ವರ ಇತ್ತು. ಆಯ್ತು. ಆಗ ಕಿಡ್ನಿ ಅಲರ್ಜಿ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು. ಓಕೆ ಓಕೆ. ಇವಾಗ ನೀವು ಹೇಳಿರುವ ಸಿಂಪ್ಟಮ್ಸ್ ನೋಡಿದರೆ, ಈಗ ಎಲರ್ಜಿಕ್ ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅನ್ನುವಂಥ ಕಾಯಿಲೆ ಇದೆ. ಇದರಲ್ಲಿ ನಿಮಗೆ ಹೇಗೆ ಸ್ಕಿನ್ನಲ್ಲಿ ಎಲರ್ಜಿ ಆಗ್ಬೋದು, ಅದೇ ಥರ ಕಿಡ್ನಿ ಒಳಗೆ ಅಲರ್ಜಿ ಥರ ಬರ್ಬೋದು. ಇದಕ್ಕೆ ನಾವು ಎಲರ್ಜಿಕ್ ಇಂಟರ್ಸ್ಟಿಷಿಯಲ್ ನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದು ಹೆಚ್ಚಾಗಿ ಯಾವುದಾದ್ರೂ ಮೆಡಿಸಿನ್ಸಿಂದ ಬರುತ್ತೆ, ಇಲ್ಲಾಂದರೆ ಕೆಲವು ಇನ್ಫೆಕ್ಷನಿಂದ ಬರುತ್ತೆ. ಇದು ಹೆಚ್ಚಾಗಿ ಅದರಷ್ಟಕ್ಕೆ ವಾಸಿಯಾಗುವಂಥ ಕಾಯಿಲೆ. ಕೆಲವರಿಗೆ ಇದು ವಾಸಿಯಾಗಿಲ್ಲ ಅಥವಾ ಸೀರಿಯಸ್ ಆಗಿದ್ದರೆ ಅದಕ್ಕೆ ಕೆಲವು ಸ್ಟೀರಾಯ್ಡ್ಸ್ ಅನ್ನೋ ಔಷಧಿ ಕೊಡಬೇಕಾಗತ್ತೆ. ಅದು ನಿಮ್ಮ ಕಿಡ್ನಿ ಸ್ಪೆಷಲಿಸ್ಟ್ ನಿಮ್ಮನ್ನು ನೋಡಿ ಡಿಸೈಡ್ ಮಾಡಬೇಕು. ಈಗ ಆಂಟನಿ ಕರೆ ಮಾಡಿದ್ದಾರೆ. ಆಂಟನಿ, ನಿಮ್ಮ ಪ್ರಶ್ನೆ ಏನಿದೆ, ಡಾಕ್ಟರ್ನ ಕೇಳಿ. ಹಲೋ. ಹಲೋ, ಗುಡ್ ಆಫ್ಟರ್ನೂನ್ ಡಾಕ್ಟರ್. ಗುಡ್ ಆಫ್ಟರ್ನೂನ್ ಆಂಟನಿ. ನನ್ನ ಹೆಸರು ಆಂಟನಿ ಅಂತ. ಹೇಳಿ. ನನಗೆ 2 years ಬ್ಯಾಕ್ ಸ್ಟೋನ್ಸ್ ಇತ್ತು. ಓಕೆ. ಅದನ್ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ರಿಮೂವ್ ಮಾಡಿದಾಯ್ತು. ಓಕೆ. ಅವಾಗಿಂತ ಹೇಳ್ತಾ ಇದ್ರೆ ನಿಯರ್ಲಿ 2.5 to 3 liters ನೀರು ಕುಡಿಬೇಕಂತ ನಾನು ತಗೊಳ್ತಾ ಇದ್ದೀನಿ. ಓಕೆ. ನಿಯರ್ಲಿ 3 liters. ಆದ್ರೆ ಒಂದಂದ್ರೆ ಅವ್ರು ಹೇಳಿದ್ರು ಇದು ತಿನ್ಬಾರ್ದು, ಮಾಂಸ ತಿನ್ಬಾರ್ದು, ಮತ್ತೆ ಕೆಲವು ವೆಜಿಟೇಬಲ್ಸ್, ಕಾಲಿಫ್ಲವರ್ ಅಂತ ಹೇಳಿದ್ರು. ಹೌದು ಹೌದು. ಆದ್ರೆ ಎಲ್ಲಾನು ಓಕೆ ಇದೆ ಎಕ್ಸೆಪ್ಟ್ ಈ ಮಾಂಸದ ಒಂದು ಎಕ್ಸ್ಟ್ರಾ ತಿಂತಾ ಇದ್ದೀನಿ. ಅದ್ರಲ್ಲಿ ಏನೇ ತೊಂದರೆ ಆಗ್ಬೋದಾ? ನಿಮಗೆ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳಿದ್ರ ನೀವು? ಕಿಡ್ನಿ ಸ್ಟೋನ್ 2 years ಬ್ಯಾಕ್ ಹೌದು, ಅದನ್ನು ಟ್ರೀಟ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಸೊ ಅವರು ಈ ಕಿಡ್ನಿ ಸ್ಟೋನ್ಸ್ ಒಂದ್ಸಲ ಆದ್ರೆ ನಿಮ್ಗೆ ಇನ್ನೊಂದ್ಸಲ ಬರುವ ಚಾನ್ಸಸ್ ಅಥವಾ ರಿಸ್ಕ್ ಜಾಸ್ತಿ ಇದೆ.
ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಿಮಗೆ ಅವರು ನೀರು ಜಾಸ್ತಿ ಕುಡಿಬೇಕಂತ ಹೇಳಿದ್ದಾರೆ, ಮತ್ತು ಕಿಡ್ನಿ ಸ್ಟೋನ್ ಫಾರ್ಮೇಷನ್ಗೆ ಆಗುವಂಥ ತುಂಬ ಈ ನಾನ್ ವೆಜಿಟೇರಿಯನ್ ಫುಡ್ಡು, ಕೆಲವು ವೆಜಿಟೇಬಲ್ಸ್ನೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಅದನ್ನು ಕಂಪ್ಲೀಟ್ ಬಿಡಬೇಕಂತಲೇ ಅಲ್ಲ, ಕಡಿಮೆ ತಿನ್ನಬೇಕು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಜಾಸ್ತಿ ನೀರು ಕುಡಿಬೇಕು. ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗುವವರಿಗೆ ನೀರು ಜಾಸ್ತಿ ಎಷ್ಟು ಕುಡಿತೀರೋ ಅಷ್ಟು ಒಳ್ಳೆಯದು. ಡಾಕ್ಟರ್, ಸಾಕಷ್ಟು ಸಮಸ್ಯೆಗಳು ಇವತ್ತು ಜನರನ್ನ ಕಾಡ್ತಾ ಇದೆ. ಅದು ಆಹಾರ ಸಮಸ್ಯೆ ಆಗಿರಬಹುದು, ವಿಹಾರದ ಸಮಸ್ಯೆ ಆಗಿರಬಹುದು. ಆದರೆ ಇವೆಲ್ಲವೂ ಕೂಡ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮ ಜೊತೆ ಹಂಚ್ಕೊಂಡ್ರಿ, ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರಮ್ಮ. ವೀಕ್ಷಕರೇ, ನೋಡಿದ್ರಲ್ಲ, ಆಹಾರ ವಿಹಾರ ಸರಿ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ. ನಿಮ್ಮ ಆಹಾರ ಚೆನ್ನಾಗಿಟ್ಕೊಳ್ಳಿ, ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.